ಮುಂದೊಂದಿನ ಕನಸಿನ ಮಾತಾಗಿ ಹೋಗುತ್ತಾ. ದಯವಿಟ್ಟು ಯಾರು ತೆಗಿಬೇಡ್ರಿ. ಇದು ಒಂದು ಒಳ್ಳೆ ಹೆಜ್ಜೆ ಇಟ್ಟಿವಿ. ಈ ಹೆಜ್ಜೆ ಹಿಂದಕ್ಕೆ ತೆಗೆದು ಬೇಡ. ಏನೇ ಆಗ್ಲಿದ ಬೇಕಾದ ಬರ್ಲಿದ ಎದುರ್ಸಾಕ್ ನಾವು ರೆಡಿ ಆಗೋಣ. ನೋಡ್ರಿ, ಒಬ್ಬ ಗೌಂಡಿ ಕೆಲಸದಾಗ 600ರಿಂದ 700 ಕೊಡ್ತಾರ. ಲೆಕ್ಕ ಹಾಕಬೇಕಾರೆ 13,000 ರೂಪಾಯಿ ನಮ್ದು ಪಗಾರ ಐತೆ. ನೀವೆಲ್ಲರೂ ನೋಡ್ತೀರಿ, ಹೆಂಡ್ರು ಮಕ್ಕಳು ಮರಿ ಇವ್ರನ್ನೆಲ್ಲರೂ ಸಾಕ್ಸಕ್ಕಾಗತ್ತ. ನಮ್ಗ ಒಂದು ನರ್ಸರಿಗೆ ಹಾಕ್ಬೇಕಂದ್ರೆ 12ರಿಂದ 13,000 ರೂಪಾಯಿ ಬೇಕು. ಹೌದಾ? ಈ ನಾವು ಇದನ್ನೆಲ್ಲ ಸಾಕ್ಸಕ್ಕಾಗತ್ತಾ? ದಯವಿಟ್ಟು ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಲ್ಲಿ ಕೈ ಮುಗಿದು ಜೋಡಿಸಿ ಹೇಳ್ತೀನಿ, ಯಾರು ಗಾಡಿ ತೆಗಿಬೇಡ್ರಿ. ಬೇಕಾದ್ರೆ ಬಂದು ಬೇಕಾದ ಹೇಳ್ರಿ, ಗಾಡಿ ಅಡ್ಡ ಮಕ್ಕಂಬಿಡ್ರಿ. ಎಲ್ಲರೂ ನಾವು ಸಪೋರ್ಟ್ ಇದೀವಿ. ಅದಾ ದಯವಿಟ್ಟು ಯಾರು ಓಡಿಸಬೇಡ್ರಿ. ಬೇರೆ ನಿಗಮಕ್ಕೆ ಹೋಲಿಸಿದ್ರೆ ನಮ್ಮ ಅಲ್ಲಿ ಹೊಡಿಸಾರ ಇಲ್ಲಿ ಹೊಡಿಸಾರ ಅಂತ ಮಾಧ್ಯಮದವ್ರು ಬೇಕಂತ ಅದನ್ನ ಸೃಷ್ಟಿ ಮಾಡ್ತಾರ. ಯಾರು ತೆಗಿದಿಲ್ಲ ಗಾಡಿನ. ಈಗ ಇವತ್ತು ಗಾಡಿ ಅಲ್ಲೊಂದಿಲ್ಲ ಅಂತ ಬಂದವಂದ್ರ ನಿನ್ನೆ ಬಾರ್ ಹೋದ ನೌಕರಿಯರು ಬರ್ತಿರ್ತಾರ ಅವ್ರು ಡಿಪೋದ ಕಡೆಗೆ. ಈಗ ನೋಡಿ, ಇವ್ರನ್ನೆಲ್ಲ ಒಳಗ್ ತಗೊಂಡಿಲ್ಲ. ಯಾವ ಉದ್ದೇಶ? ಎಲ್ಲ ಡಿಪೋದಾಗ ಬಸ್ ಸ್ಟ್ಯಾಂಡ್ ಅದಾವ ಗಾಡಿ ಅಂತ ಹೇಳ್ತಾರ ಅವ್ರ. 3 ವರ್ಷ ಕನ್ಫರ್ಮೇಶನ್ ಆಗಿಂದ ಈಗ ಸದ್ಯಕ್ಕೆ ಹೊಸ ಹುಡುಗರು 30,000 ಸಂಬಳ ಐತೆ. ನಾವು 16 ನೋಡಿ ನಾಚಿಕೆ ಬರ್ತದೆ. ಮತ್ತೆ ಅವನ ಕಾರ್ಮಿಕ, ನಾವು ಕಾರ್ಮಿಕ. ಅವ್ನ ನೋಡ್ರಿ, ಎಲ್ಲ ಇವತ್ತು ಯಾರು ದೊಡ್ಡ್ರಿಲ್ಲ ಯಾರಿಲ್ಲ. ಅವಾಗಿತ್ತು 70 ಮಂದಿ ಬಸ್ ಗೊರ್ ಸಿಗ್ಲಾರ ದಚ್ಚಿ ಕಡೆಗೆ ಆಡ್ತಿದ್ರು. ಅವಾಗಿನ ಕಾಲ ಅದು. ಇದು ಹಂಗಲ್ಲ. ವಿದ್ಯಾವಂತರಿದೀವಿ. ಹೋರಾಟದಿಂದ ಬೇಕಾದನ್ನ ಸಾಧಿಸ್ಬೋದು. ನಮ್ಮ ಅಂಬೇಡ್ಕರ್ ಹೇಳ್ಯಾರ, ಹೋರಾಟದಿಂದ ಸಂಘಟನೆಯಿಂದ ಬೇಕಾದ ಸಾಧಿಸ್ಬೋದು. ದಯವಿಟ್ಟು ಯಾರೇನು ಧೃತಿಗಿಡಬೇಡ್ರಿ. ಏನ್ ಮಾಡ್ತಾರ ಮಾಡಿದ್ರೆ 1,35,000 ಜನರನ್ನ ಮಾಡ್ಬೇಕು. ಮಾಡ್ಬೇಕಾ? ನಿಮ್ಮ ಹೆಸರು ಏನ್ ಬೇಡ್ರಿ. ಎಲ್ಲರೂ ಹೆಸರು ಏನು ಬೇಡ. ದಯವಿಟ್ಟು ಯಾರ್ಯಾರು ಎದುರ ಅವಶ್ಯಕತೆ ಇಲ್ಲ. ಬದಲು ಮಾಡ್ರಿ. ಏನಾಗತ್ತ ಮಾಡ್ಲಿ ಅವ್ರು.